ನಾನಾಗಲೇ ಹೇಳ್ತಾ ಇದ್ದೆ, ಚಿಕ್ಕ ಮಕ್ಕಳು ಬೇಲಿಯಲ್ಲಿ ಸಿಕ್ಕಿ ಹಾಕೊಂಡಿದ್ದಾರೆ ಅಂತ ಕಣ್ಣೀರು ಹಾಕ್ತಾರೆ. ಚುರಮಲದಲ್ಲಿ ಕರ್ನಾಟಕ ಮೂಲದ ರವಿ ಅವರು ತಮ್ಮ ಕುಟುಂಬದ 11 ಮಂದಿಯನ್ನ ಕಳೆದುಕೊಂಡಿದ್ದಾರೆ. ಶವಗಳನ್ನು ಹುಡುಕೋದು ಅಸಾಧ್ಯದ ಸ್ಥಿತಿ ಸರ್ ಇದೆ. ಅದು 50-60 ಕಿಲೋಮೀಟರ್ ದೂರ ಹೋಗಿದೆಯೋ, 30 ಕಿಲೋಮೀಟರ್ ದೂರ ಹೋಗಿದೆಯೋ, ಎಲ್ಲಿ ಹೋಗಿದೆಯೋ, ಅದು ಸಿಗುತ್ತೋ ಇಲ್ವೋ ಅನ್ನೋ ಪರಿಸ್ಥಿತಿನೂ ಗೊತ್ತಿಲ್ಲ ನಮಗೆ. ಹೇಗಿದೆ, ಏನು ಆಗ್ತಾ ಇದೆ ಅಂತ ಗೊತ್ತಿಲ್ಲ ಅಂತ ಅವರು ಮಾತನಾಡ್ತಾ ಇದ್ರು. ಸೊ ಅವ್ರು ಏನು ಮಾತನಾಡಿದ್ದಾರೆ ಅನ್ನೋದನ್ನ ನನ್ನ ಸಹೋದ್ಯೋಗಿ ಕೆಪಿ ನಾಗರಾಜ್ ಜೊತೆಗೆ ಇಲ್ಲಿದೆ ನೋಡಿ. ಕೇರಳದ ವಯನಾಡಿನ ಚೂರಲ್ ಮಲೆಯಲ್ಲಿ ಸೋಮವಾರ ರಾತ್ರಿ ಜಲಪ್ರಳಯ ಉಂಟಾಯಿತು. 120ಕ್ಕೂ ಅಧಿಕ ಜನ ಮೃತಪಟ್ಟಿದ್ದಾರೆ. 200ಕ್ಕೂ ಹೆಚ್ಚು ಜನ ನಾಪತ್ತೆಯಾಗಿದ್ದಾರೆ. ಈ ಪ್ರಳಯ ಹಲವರ ಬದುಕುಗಳನ್ನೇ ನಲಗಿಸ್ಬಿಟ್ಟಿದೆ. ಈಗ ನನ್ನ ಜೊತೆಯಲ್ಲಿ ಇರುವಂಥವರು ಇವರು ರವಿ ಅಂತ. ಇವರು ಕನ್ನಡದವರು. ಅಂದರೆ 40 ವರ್ಷಗಳ ಹಿಂದೆ ಕರ್ನಾಟಕವನ್ನು ಬಿಟ್ಟು ಈ ಒಂದು ಪ್ರದೇಶಕ್ಕೆ ಬಂದು ನೆಲೆಸಿರುವಂಥವರು. ಇವರ ಫ್ಯಾಮಿಲಿಯ 11 ಜನ ನಾಪತ್ತೆಯಾಗಿದ್ದಾರೆ. ಅವರ ಪರಿಸ್ಥಿತಿ ಹೇಗಿರಬೇಡ, ಅವ್ರ ಜೊತೆಗೆ ನಾನು ಮಾತಾಡ್ತೀನಿ. ರವಿ ಅವರೇ, 40 ವರ್ಷದಿಂದ ತಾವು ಇಲ್ಲಿಗೆ ಬಂದು ಯಾವುದು ಚೂರಲ್ ಮಲೆಯಲ್ಲಿ ಇದ್ದವರು? ಚೂರಲ್ ಮಲೆಯಲ್ಲಿ ಎಷ್ಟು ಜನ ಈಗ ನಾಪತ್ತೆ? ಇಲ್ಲಿಂದ ಸುಮಾರು ಮೊತ್ತ ಜನಗಳು 150 ಜನ ಹೋಗಿರ್ಬೋದು. ಮೊತ್ತ ಜನಗಳು ಅದರಲ್ಲಿ ನಮ್ಮ ಕುಟುಂಬದವರೇ ಕುಟುಂಬ ಒಂದು 12 ಜನ ಹೋಗಿರ್ಬೋದು. 12 ಜನ ಹೋಗಿರ್ಬೋದು. ಅದರಲ್ಲಿ 3 ಮನೇಲಿ ಅವರೇ ಇದ್ದಿತ್ತು. ಸುಮಾರು 70 ಮನೆ ಸ್ಕೂಲ್ ರೂಟಲ್ಲಿ ಹೋಗವೆ. ಮುಂಡಕಾಯಿಲಿ ಒಂದು 3 ಲೈನ್ಗಳು. ಒಂದು ಲೈನು ಅಂದರೆ 6 ಮನೆ ಇರ್ತವೆ. ಅದರಲ್ಲಿ 3 ಲೈನು ಹೊಂಟೋದು. ಇಲ್ಲೂ 3 ಲೈನ್ ಇದ್ದು, 4 ಲೈನ್ ಇದ್ದು, 4 ಲೈನು ಇಲ್ಲ, ಅದು ಹೊಂಟೋಗವೆ. ಈ ನಿಮ್ಮ 11 ಜನ ಅಂದರೆ ನಿಮ್ಗೆ ಏನಾಗಬೇಕು ಅವರೆಲ್ಲ? ಅವರು ನಾದಿನಿ ಕಡೆಯಿಂದ ನಮಗೆ ಸಂಬಂಧಿಕರು. ನಾದಿನಿ ಕಡೆ ಈ 12 ಜನನೂ ಸಂಬಂಧಿಕರು. ಅದು ಅಲ್ಲದೆ ಅವ್ರ ಮನೆಯಲ್ಲಿ ಇಲ್ಲಿ ಬಂದು ವಸ್ತುರಲ್ಲಿ ಅವ್ರ ಮನೆಯಲ್ಲೇ ನಾವು ಊಟ ಮಾಡಿತ್ತು. ಈಗ ಅವರು ಸಿಕ್ಕಿಲ್ಲ, ಒಬ್ಬರು ಸಿಕ್ಕಿಲ್ಲ. ಇವಾಗ ಅವ್ರು ಹುಡುಕಬೇಕು ಅಂದರೆ ಇಲ್ಲಿಂದ ಒಂದು 90 ಕಿಲೋಮೀಟರ್ ದೂರ ಹೋಗ್ಬೇಕು ನಾವು. ಇಲ್ಲ ತಮಿಳ್ನಾಡು ಆ ಕಡೆ ಈ ನದಿ ಅಷ್ಟು ದೂರ ಹೋಗಿರುತ್ತೆ ಅಂತ. 90 ಕಿಲೋಮೀಟರ್ ಹೋಗ್ಬಿಟ್ಟು ಅಲ್ಲಿ ಶವಗಳು ಸಿಕ್ಕೈತೆ.